ನಮಸ್ಕಾರ ಎಲ್ರಿಗೂ. ನೀವು ಶೇರಿಂಗ್ ಕೇರಿಂಗ್ ಮಾಡ್ತೀರಾ ನೋಡಿ. ನಾನಂತೂ ಫುಲ್ ಹೆಂಗದಿನಪ್ಪ ಅಂತಂದ್ರೆ ಸಮಾನ ಆಗಿರಬೇಕು. ಸಮಾನತೆ ಮುಖ್ಯ. ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗ್ಲಿ ಸಮಾನತೆ. ಅದು ಅಲ್ಲ, ನಿಮ್ಗೊಂದು ವಿಷಯ ಗೊತ್ತಾ? ನೀವು ಮಾತಾಡಿದ್ರೆ ಹೆಂಗ? ನಾನು ಹೇಳ್ತೀನಿ ಅಂದ್ರೆ ನಿಮ್ಗೊಂದು ವಿಷಯ ಗೊತ್ತಾ? ಕೋರ್ಟಿಂದ ಆದೇಶ ಆಗಿದೆ, ಹೆಣ್ಮಕ್ಳು ಅಷ್ಟೇ ಮನೆ ಕೆಲಸ ಮಾಡ್ಬೇಕಂತೇನಿಲ್ಲ, ಇವಾಗ ಗಂಡ್ಮಕ್ಳು ಮಾಡಬೇಕು, ಸಮಾನತೆಯಿಂದ ಇರಬೇಕು ಅಂತ ಅಂದಿದ್ದಾರೆ. ಅದಕ್ಕೆ ಇವರು ಈ ತರ ಸಮಾನತೆ ಬಗ್ಗೆ ಮಾತಾಡೋದು. ಹಂಗೇನಿಲ್ಲಪ್ಪ, ನಂಗೆ ಮೊದಲಿನಿಂದನೂ ಸಮಾನತೆ ಅಂದ್ರೆ ತುಂಬಾ ಇಷ್ಟ. ಈಗ ನೋಡು, ನೀ ಅರ್ಧ ಮಾತಾಡಿದೆ, ನಾ ಅರ್ಧ ಮಾತಾಡಿದೆ, ಸಮ ಸಮ. ಸರಿ, ನಾ ಈಗ ಕೈಪಲ್ಲೆ ತರಕ್ ಹೋಗ್ತೀನಿ, ಕೊಡಿ. ಹೌದಾ? ಹಂಗಂದ್ರೆ ನನ್ನ ಕಡೆಯಿಂದ 350, ನಿನ್ನ ಕಡೆಯಿಂದ 350. ಸರಿ ಕೊಡ್ರಿ. ಈಗ ನಾನು ಹೋಗಿ ಕರ್ಕೊಂಡು ಹೋಗಿ ಬಿಡ್ತಿರೋ ಏನು ನಾನು ಹೋಗ್ಬೇಕು? ಹಂಗೇನಿಲ್ಲಪ್ಪ, ನಿನ್ನ ಅಲ್ಲಿ ಹೋಗಿ ಕರ್ಕೊಂಡೋಗಿ ಬಿಡೋದು ನನ್ನ ಕರ್ತವ್ಯ, ಅಲ್ಲಿಂದ ನೀ ಬರೋದು ನಿನ್ನ ಕರ್ತವ್ಯ. ಮತ್ತೆ ಕೈಪಲ್ಲೆ ಹೊತ್ಕೊಂಡು ಬರೋದು? ಅರ್ಧ ನಾ ಹೊತ್ಕೊಂಡು ಬರ್ತೀನಿ, ಅರ್ಧ ನೀ ಹೊತ್ಕೊಂಡು ಬಾ. ನಾನು ನಿನ್ ಬಿಟ್ಟು ಅರ್ಧ ತಗೊಂಡ್ ಬರ್ತೀನಿ, ಅರ್ಧ ನೀನು ಅಲ್ಲಿರು, ಅಷ್ಟೇ. ಸರಿ ರೀ. ಆಮೇಲೆ ಇವತ್ತು ಪೂಜೆಗೆ ಇಟ್ಟಿದ್ವಲ್ಲ, ಪೂಜಾರಿ ಬರ್ತಾರೆ. ಗೊತ್ತಾಯ್ತು. ನೀವು ಪೂಜಾರಿಗೆ 500 ಕೊಡು, ನಾನು 500 ಕೊಡ್ತೀನಿ, ಆಯ್ತಲ್ಲ? 1000 ರೂಪಾಯಿ. ಮತ್ತೆ ಪೂಜೆ ಖರ್ಚು? ಅದರಲ್ಲಿ 50-50 ಸಮಾನತೆ. ಸರಿ, ನಾನಿನ್ ಬರ್ತೀನಿ. ನಾನು ಹೋಗಿ ಅವಳನ್ನ ಬಿಟ್ಟು ಬರ್ತೀನಿ, ಯಾಕಂದ್ರೆ ಸಮಾನತೆ. ಹಾಯ್ ಕಣೆ, ಏನು ತುಂಬಾ ವರ್ಷದಿಂದ ಮೀಟ್ ಆಗಿಲ್ಲ. ಅಯ್ಯೋ, ಟೈಮೇ ಸಿಕ್ಕಿಲ್ಲ ಬಿಡು. ಮತ್ತೆ ಆರಾಮಲ್ಲ? ಅರೆ, ಈಕೆ ನನ್ನ ಫ್ರೆಂಡು, ಅವ್ರ ಹಸ್ಬೆಂಡು ಮತ್ತೆ ಮಗು. ಹಾಯ್, ಆರಾಮಿದ್ದೀರಾ? ಆರಾಮಿದ್ದೀವಿ. ನೀವು ಆರಾಮಿದ್ದೀರಾ? ಮತ್ತೆ ನೀವು ವರ್ಕಿಂಗ್? ನಾನು ವರ್ಕಿಂಗ್. ನಾನು ಒಂದು ಕಂಪ್ನಿನಲ್ಲಿ ವರ್ಕ್ ಮಾಡ್ತಿದ್ದೀನಿ. ಮತ್ತೆ ನೀವು? ನಾನು ವರ್ಕ್ ಮಾಡ್ತೀನಿ. ಮತ್ತೆ ನಿಮ್ಮ ವೈಫು? ಇಲ್ಲ, ಅವಳು ಹೌಸ್ ವೈಫ್, ಮನೇಲೇ ಇರ್ತಾರೆ. ಅದೇಂಗಾಗುತ್ತೆ? ಸಮಾನತೆ ಆಗಿರ್ಬೇಕಲ್ವಾ? ನೀವು ವರ್ಕ್ ಮಾಡ್ಬೇಕಲ್ವಾ? ಅವ್ರು ವರ್ಕ್ ಮಾಡ್ತಾರೆ, ನೀವು ವರ್ಕ್ ಮಾಡಬೇಕು. ಮತ್ತೆ ನೀವು ಮನೇಲಿ ಕೆಲಸ ಮಾಡಬೇಕು, ಅವಳು ಮನೇಲಿ ಕೆಲಸ ಮಾಡ್ತಾನೆ, ಅಂದ್ರೆ ಸಮಾನತೆ. ಅದು ಅಲ್ಲದೆ ಒಂದೇ ಮಗು ಮಾಡ್ಕೊಂಡಿರಲ್ಲ, ಇಬ್ಬರಿಗೂ ಒಂದೊಂದು ಆಗ್ಬೇಕಲ್ವಾ? ನಿನ್ಗೊಂದು ಮಗು, ಅವ್ರಿಗೊಂದು ಮಗು, ಅಂದ್ರೆ ಸಮಾನತೆ ಆಗುತ್ತೆ. ಬಿಟ್ರೆ ಇವ ನನ್ನ ಗಂಡಂಗೆ ಎಲ್ಲ ಕಳಿಸ್ಕೊಡ್ತಾನೆ. ಆಯ್ತು ಕಣೆ, ಬರ್ತೀನಿ ನಾ ಇನ್ನು. ಬರ್ರಿ ಬೇಗ. ಅರಿ, ಹೊರಗಡೆ ಬಂದ್ರೆ ನಿಮ್ ಸಮಾನತೆ ಬಿಟ್ಟಿಲ್ಲಲ್ಲ. ಬೆಲ್ ಕೇಳಿಸ್ತಿದೆ, ಪೂಜಾರಿ ಬಂದ ಅನ್ಸುತ್ತೆ ನೋಡಿ. ಬರ್ರಿ ಬರ್ರಿ ಪೂಜಾರಿ. ಏನ್ರಿ ನೀವೊಬ್ರು ಬಂದ್ರೆ ಎಲ್ಲಿ ಪೂಜಾರಿ? ಅಲ್ಲ ಕಣೆ, ನನ್ನ ಕಾಲು ನಾಡ್ತಾ ಇದೆ, ಮತ್ತೆ ನಿನ್ ಕಾಲು ನೀನು ತೊಳಿಬೇಕಲ್ವಾ? ಅಯ್ಯೋ, ನನ್ನ ಕಾಲು ನಿನ್ ಕಾಲು ಅದ್ರಾಗ ಏನೈತ್ರಿ? ತೊಳೆದು ಬಂದಿದ್ರೆ ಆಗ್ಬಿಡ್ತಿತ್ತ. ಇಲ್ಲ ಕಣೆ, ಸಮಾನತೆ. ಹಬ್ಬ, ಸಮಾನತೆ ಅಂದ್ರೆ ನಂಗೆ ಭಾಳ ಇಷ್ಟ. ಬರ್ರಿ ಪೂಜಾರಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನಪ್ಪಾ, ತುಂಬಾ ಶೆಕೆ ಆಗ್ತಿದೆ, ಒಂದಿಟ್ಟು ಫ್ಯಾನ್ ಹಾಕ್ತೀಯಾ? ಫ್ಯಾನಾ? ಇವಳೆ ಬಾಯಿಲಿ ಫ್ಯಾನ್ ಹಾಕ್ಬಾ. ಅಯ್ಯೋ, ದೊಡ್ಡ ಮುಂಡೆದ. ಮೇಲಿಗೋ ಎಷ್ಟಿದೆ ನಿನಗೆ? ಏನಂತ್ರಿ ಸ್ವಾಮಿಗಳೇ? ಮೇಲಿಗೋಣ? ಅದು ಮೇಲಿಗೋ ಅಲ್ಲ, ಸಮಾನತೆ. ಈಗ ನಾನೊಂದು ಕಾಲು ತೊಳೆದೆ, ಅವಳೊಂದು ಕಾಲು ತೊಳೆದು, ಇವಾಗ ಅವಳು ಕರ್ಕೊಂಡು ಬಂದೆ, ಅವಳು ಫ್ಯಾನ್ ಹಾಕ್ಬೇಕು ಅಲ್ವಾ? ಗೊತ್ತಾಯ್ತು ಬಿಡಪ್ಪ, ಸಾಕು. ಅಲ್ಪ, ಎಲ್ಲದಕ್ಕೂ ಸಮಾನತೆ ಅಂತಿ, ಮದುವೆ 3 ಗಂಟೆ ನೀನ ಹಾಕಿ ಅಲ್ಲ? ಚೇ ಹಂಗೇನಿಲ್ಲ ಸ್ವಾಮಿಗಳೇ, ನಾನೇ ಹಾಕಿದ್ದೀನಿ. ಅಲ್ಲ, ಸಮಾನತೆ ಅಂತ ಹೇಳಿ 2 ಗಂಟೆ ಹಾಕಿ ಇನ್ನೊಂದು 2 ಗಂಟೆ ನಿಮ್ಮ ಹೆಂಡತಿನ ಹಾಕೋ ಅಂತ ಹೇಳಿಲ್ಲಲ್ಲ? ಹಂಗೇನಿಲ್ಲ ಸ್ವಾಮಿಗಳೇ. ಈ ಹುಡುಗಿ ಜೀವನ ಹೆಂಗೋ ಏನು. ಎಲ್ಲ ಸಾಮಾನು ಇದೆಯಮ್ಮ. ಈ ಪೂಜೆ ಮಾಡ್ತಾ ಇರೋದು ಸಂತಾನ ಪೂಜೆ ಅಲ್ವಾ? ಹೌದು ಹೌದು ಗುರುಗಳೇ. ನೋಡಪ್ಪ, ಅಲ್ಲಿ ವೀಳ್ಯದೆಲೆ ಎಲ್ಲ ತಗೊಂಡ್ ಬಂದು ಅಲ್ಲಿ ದೀಪ ಹಚ್ಚಿ ಅದಕ್ಕೆ ನೀರು ಹಾಕಿ ಅದಕ್ಕೆ ಪೂಜೆ ಮಾಡಪ್ಪ. ಅಲ್ಲ ಸ್ವಾಮಿಗಳೇ, ನಾನು ವೀಳ್ಯದೆಲೆ ತಗೊಂತೀನಿ, ನಾನು ಹೆಂಡತಿ ನೀರು ಹಾಕ್ತಾಳೆ, ನಾನು ಊದಿನ ಕಡೆ ಹಚ್ತೀನಿ, ಆಕೆ ಪೂಜೆ ಮಾಡ್ತಾಳೆ ಅಲ್ವಾ? ಸಮಾನತೆ. ನಿಲ್ಸಪ್ಪ. ಸರಿನಪ್ಪ, ಏನೋ ಒಂದು ಮಾಡು. ಏನಪ್ಪ ಸಮಾನತೆ ಅಂತೇಳಿ ಮಕ್ಕಳು ಮಾಡ್ಕೊಂತೇನಿಲ್ಲ? ಗುರುಗಳೇ, 2 ಅವಳಿ ಜೋಳಿ ಆದ್ರೆ ಭಾಳ ಸಮಾನತೆ ಆಗುತ್ತೆ ನೋಡಿ, ಅವಳಿಗೊಂದು ನನಗೊಂದು. ಇಲ್ಲ ಅಂದ್ರೆ ಮತ್ತೊಮ್ಮೆ ಯಾರು ಡೆಲಿವರಿ ಮಾಡ್ಕೊಂತಾರೆ, ಯಾರು ಹಿಡಿತಾರ? ಆಕೆಗೂ ತ್ರಾಸ, ನಂಗೂ ತ್ರಾಸ. ರೀ, ಪೂಜೆ ಮಾಡಿ ಬಂದೆ ಸ್ವಾಮಿಗಳೇ. ಯಾಕೆ ನೀನೊಬ್ಬೇ ಮಾಡಿ ಬಂದಿ? ಅಲ್ಲ, ಒಂದು ಉದಿನ ಕಡೆ ನಾ ಹಚ್ತಿದ್ದೆ, ಒಂದು ಉದಿನ ಕಡೆ ನೀ ಹಚ್ತಿದ್ದಿ. ನಿಂದ್ರಿ ಪೂಜಾರಿ, ನಾ ಹೋಗಿ ಮಾಡ್ಬಿಡ್ತೀನಿ. ಅಲ್ಪ, ನೀನೋ ಒಂದೇ ಕೆಮ್ಮಿದಲ್ಲ, ನೀನ್ ಹಿಂದಿಗೂ ಕೆಮ್ಮ ಅಂತ ಹೇಳಿ. ಓ ಹೌದಲ್ಲ ಗುರುಗಳೇ, ಅದೇಂಗ್ರಿ ಅವ್ರ ಕೆಮ್ಮನ ನಾ ಕೆಮ್ಮಾಗ ಬರ್ತೈತಿ, ಅವ್ರ ಶೀನಾನ ನಾ ಶೀನಾಗ ಬರ್ತೈತಿ. ನೀವು ಹಿಂಗೆ ಹೇಳಿದ್ರೆ ಮುಗ್ದ ಹೋತ್ ನನ್ನ ಕತಿ. ಮುಂದಿನ ವಾರದಿಂದ ಅದನ್ನ ಮಾಡಂತನವ ಅಲ್ವಾ? ಇಂಥ ಗಂಡು ಹೆಂಗೆ ಸಿಕ್ನೆ ಇವ ನಿನ್ಗೆ? ಮದುವೆ ಮುಂಚೆ ಇವರು ಎಲ್ಲ ಸಮಾನತೆ, ಹೆಣ್ಮಕ್ಳು ಸಮಾನವಾಗಿ ನೋಡ್ಕೋಬೇಕು ಅನ್ನೋದನ್ನ ಕೇಳಿ ಈಗಿನ ಜನ್ರೇಷನ್ದಾಗ ಈ ಥರನೂ ಇರ್ತಾರ ಅಂತ ಹೇಳಿ ಬಲಿಕ ಬಕ್ರ ಅದೇ. ಇವಾಗ ಸಮಾನತೆ ಆಯ್ತು. ನಿಮ್ಮ ಸಮಾನತೆಗೆ ಬೆಂಕಿ ಬೀಳ. ಆಯ್ತು ನೋಡಪ್ಪ, ಎಲ್ಲ ಆಯ್ತು. ಮತ್ತೆ ನನ್ನ ಪೇಮೆಂಟ್ ಇವಳೆ ಹಾಕು, ನೀನು 500, ನಾನು 500. ಸರಿನಪ್ಪ. ಪೂಜಾರಿ, ಆಶೀರ್ವಾದ ಮಾಡಿ. ದೀರ್ಘ ಆಯುಷ್ ಮಾನ್ ಬಾಬಾ. ಅಲ್ಲ ಗುರುಗಳೇ, ಅವ್ರಿಗೆ ನನಗೆ ಸಹ ಮಾಡಿದ್ರಲ್ಲ, ಯಾಕೆ? ಸಮಾನತೆಪ್ಪ, ಸಮಾನತೆ. ಇಬ್ರು ಒಟ್ಟಿಗೆ ಕೂಡಿ ಒಬ್ರು ಹಾಕಿದ್ರೆ ರೊಕ್ಕ, ಒಬ್ಬರಿಗೆ ಆಶೀರ್ವಾದ ಮಾಡ್ತಿದ್ದೆ, ಒಬ್ಬೊಬ್ಬರಿಗೆ ನೀವೇನ್ ಮಾಡಿದ್ರಿ? ನೀ 50 ಹಾಕಿದ್ರಿ, ಹಂಗಾಗಿ ಸಮಾನತೆಯಿಂದ ಹಾಕಿದೆ ಮಾಡಿದೆ. ಗುರುಗಳು ನಮ್ಮ ಸಮಾನತೆಗೆ ಬರ್ತಿದ್ರು. ನಾ ಇನ್ ಬರ್ತೀನಮ್ಮ. ಗುರುಗಳೇ, ಮತ್ತೇನಾದ್ರು ಪೂಜೆ ಇದ್ರೆ ನಿಮ್ಗೆ? ಅಯ್ಯೋ ಬೇಡಪ್ಪ, ನಾನು ಈ ಹೂವಣಿಗೆ ಇದಕ್ಕೆ ತಲೆ ಹಾಕಿ ಮಲ್ಗಲ್ಲ. ಲೇ ಹೋಗೆ, ಅಕ್ಕಿ ಕಾಳು ತಗೊಂಡ್ಬರು. ಯಾಕಪ್ಪ ಅಕ್ಕಿ ಕಾಳು? ಅಲ್ಲ ಗುರುಗಳೇ, ನೀವು ನೋಡಿದ್ರೆ ನಮಗೆ ಆಶೀರ್ವಾದ ಮಾಡಿದ್ವಿ, ಮತ್ತೆ ನಾನು ನಿಮಗೆ ಆಶೀರ್ವಾದ ಮಾಡೋದು ಬೇಡವಾ? ಇವನ್ ಸಮಾನತೆಗೆ ಬೆಂಕಿ ಬೇಡ. ಮೊದಲು ಇಲ್ಲಿಂದ ಎಸ್ಕೇಪ್ ಆಗಬೇಕು. ಶ್ರೀಹರಿ ನಾರಾಯಣ, ಇನ್ನೊಮ್ಮೆ ಈ ತರ ಮಾತ್ರ ಕೊಡಕೋಬೇಡಪ್ಪ ನಂಗೆ. ಏನ್ ದರಿದ್ರ ಫ್ಯಾಮಿಲಿನಪ್ಪ ಇದು, ದರಿದ್ರ. ಸಮಾನತೆ ಅಂತ ಸಮಾನತೆ. ಅಲ್ಲ, ಯಾಕೆ ಬಂದ್ ಕುಂತ್ಬಿಟ್ಟಲ್ಲ? ನನ್ನ ಕೆಲಸ ಮುಗಿತು, ಅದಕ್ಕೆ ಬಂದ್ ಕುಂತೆ. ನಿಮ್ ಪ್ರಕಾರ ಸಮಾನತೆ ಅಲ್ವಾ? ನಾನು ಅಡಿಗೆ ಮಾಡಿದ್ದೀನಿ, ನಿಮ್ ಪಾತ್ರೆ ತಿಕ್ಕಿ ಅದನ್ನ ತೊಳೆ ಹೋಗ್ರಿ. ಸರಿ ಕಣೆ. ಸಮಾನತೆ ಅಂದಂದೆ ನನ್ನ ತಲೆ ಜೀವ ಹಿಂಡ್ತಿದೆ. ಇವಳೆ ಬಾಯಿಲಿ. ಏನ್ರಿ? ನೋಡು, ನಾ ಪಾತ್ರೆ ತಿಕ್ಕಿಟ್ಟಿದ್ದೀನಿ, ನೀನ್ ತೊಳ್ಕೊ ಆಯ್ತಾ? ಅಲ್ಲ ರೀ, ಪೂರ್ತಿ ಪಾತ್ರೆ ನೀವೇ ತಿಕ್ಕಿ. ಅದೇಗಾಗುತ್ತೆ? ನೀನ್ ಅಡಿಗೆ ಮಾಡ್ಬೇಕಾದ್ರೆ ನನ್ನ ಕೈಪಲ್ಲಿ ಹೆಚ್ಚು ಕೊಟ್ಟಿದ್ದಾನೆ. ಹಾಗೇನೆ ಈಗ ನಾನು ಪಾತ್ರೆ ತಿಕ್ತೀನಿ, ನೀನ್ ತೊಳೆ. ಸರಿ ರೀ. ಈ ಕರ್ಮಕ್ಕೆ ನಾನೇ ತೊಳಿತಿದ್ನಲ್ಲ. ಇವಳೆ ಬಾಯಿಲಿ. ಏನೇ ಇದು? ಏನ್ ಆರ್ಡರ್ ಮಾಡಿದ್ಯಾ? ಛತ್ರಿ ರೀ. ಈಗ ಬಿಸಿಲು ಜಾಸ್ತಿ ಅಲ್ವಾ, ಅದಕ್ಕೆ ಛತ್ರಿ ಆರ್ಡರ್ ಮಾಡಿದೆ. ನೀ ಛತ್ರಿ ಆರ್ಡರ್ ಮಾಡಿದ್ರೆ ನನಗೇನು ಇಷ್ಟ ಅದನ್ನ ಆರ್ಡರ್ ಮಾಡ್ಬೇಕು ತಾನೆ? ಹೌದಾ? ಅಲ್ರಿ, ಛತ್ರಿ ಆದ್ರೆ ನಾನು ಹಿಡ್ಕೊಂಡು ಹೋಗ್ತೀನಿ ಬಿಸಿಲಲ್ಲಿ, ನೀವೇನ್ ಹಿಡ್ಕೊಂಡು ಹೋಗ್ತೀರಾ? ಸನ್ ಗ್ಲಾಸ್ ಆರ್ಡರ್ ಮಾಡ್ಬೇಕು ತಾನೆ, ಅಂದ್ರೆ ಸಮಾನತೆ ಆಗುತ್ತೆ. ಅಯ್ಯೋ ಕರ್ಮವೇ. ಸರಿ, ಮಾಡ್ತೀನಿ ತಗೊಳ್ಳಿ.
ಸನ್ಗ್ಲಾಸದು ನಾನೇ ಪೇ ಮಾಡ್ತೀನಿ. ಅದೊಂದು ಚಲೋ ಕೆಲಸ ಮಾಡಿ, ಅಂದ್ರೆ ಸಮಾನತೆ ಆಗುತ್ತಲ್ವಾ? ಹ್ಮ್. ಮಾಡ್ತೀನಿ ತಾಳು. ನಿಮ್ಮ ಫ್ರೆಂಡ್ ಆದರೆ ಮೊನ್ನೆ ಬಂದು ಹೋದ್ರಲ್ಲ, ಈಗ ನಾನು ನನ್ನ ಫ್ರೆಂಡ್ಸನ್ನು ಕರಿತೀನಿ, ಅಂದರೆ ಸಮ ಆಗುತ್ತೆ. ನಿಮ್ಮ ಸಮಾನತೆಗೆ ನನ್ನ ಬೆಂಕಿ ಬೀಳುತ್ತೆ. ಲತಾ ಅವರೇ ರೀ, ನನ್ನ ಫ್ರೆಂಡ್ ಬಂದಿದ್ದಾಳೆ, ಹೋಗ್ತೀನಿ ತಾಳು, ಪಕ್ಕದ ಮನೆಯವ್ರು. ಸರಿ. ಬರ್ರಿ ಆಂಟಿ. ಏನಿಲ್ಲ ಕಣೆ, ಒಂದು ಗ್ಲಾಸ್ ಹಾಲು ಬೇಕಿತ್ತು, ಇವತ್ತು ಹಾಲೇ ಸಿಕ್ಕಿಲ್ಲ, ಅದಕ್ಕೆ. ಓ ಅಷ್ಟೇನಾ, ಸರಿ ಕೊಡ್ತೀನಿ ತಾಳಿ. ಏನು ಮಾಡ್ತಿದ್ದಾನೆ ನಿನ್ನ ಗಂಡ? ಅವರಾ ಅನ್ನ ಮಾಡ್ತಿದ್ದಾರೆ, ಅಡುಗೆ ಮಾಡ್ತಿದ್ದಾರೆ. ತುಂಬ ಜನ ಹೇಳ್ತಿದ್ದಾರೆ ನಿನ್ನ ಗಂಡ ಏನೋ ಅಡುಗೆ ಮಾಡ್ತಾರಂತೆ, ನೀನು ತುಂಬ ಲಕ್ಕಿ ಬಿಡು. ಲಕ್ಕಿ ಅಂತೇನಿಲ್ಲ, ನಾನು ಕೆಲಸ ಮಾಡ್ತೀನಿ, ಅವರು ಕೆಲಸ ಮಾಡ್ತಾರೆ, ಅದೊಂಥರ ಶೇರಿಂಗಲ್ಲಿದೆ ಇವಾಗ. ಆದರೂ ಈಗಿನ ಗಂಡಸರು ಯಾರು ಮಾಡ್ತಾರಮ್ಮ? ನಾನು ಕೆಲಸ ಮಾಡ್ತೀನಿ, ನನ್ನ ಗಂಡ ಏನು ಮಾಡೋದಿಲ್ಲ. ನಿನ್ನ ಗಂಡ ಎಲ್ಲದರಲ್ಲೂ ಶೇರಿಂಗ್ ಇದ್ದಾನೆ. ಅಯ್ಯೋ ಎಲ್ಲದರಲ್ಲೂ ವಿಪರೀತ. ಏನಾಯ್ತೆ? ಏನಂಟಿ, ಆರಾಮ? ಆರಾಮಪ್ಪ. ಮತ್ತೆ ಅಡುಗೆ ಮುಗಿತಾ? ಹಾ ಆಂಟಿ, ಮುಗೀತು. ಏನು ಈ ಸಲ ಬಂದ್ಬಿಟ್ಟಿದ್ದೀರಾ? ಅಯ್ಯೋ ಹಾಲು ಬೇಕಿತ್ತು, ಅದಕ್ಕೆ ಬಂದೆ. ಹೌದಾ, ಓಕೆ. ಮತ್ತೆ ಈ ಸಲ ತಗೊಳ್ಳಿ, ನೆಕ್ಸ್ಟ್ ಟೈಮ್ ಮತ್ತೆ ನಾನು ನಿಮ್ಮ ಮನೆ ಬರ್ತೀನಿ, ನೀವು ನನಗೆ ಅಷ್ಟೇ ಅಳತೆಯಲ್ಲಿ ಹಾಲು ಕೊಡಬೇಕಂತ್ರೆ. ಹೌದಾ, ಸರಿನಪ್ಪ. ಬಟ್ ಯಾಕಪ್ಪ? ಯಾಕಂದ್ರೆ ಸಮಾನತೆ ಆಂಟಿ, ನಾವ್ ಎಷ್ಟು ಕೊಟ್ಟಿರ್ತೀವಿ ಅಷ್ಟೇ ನೀವು ನಮ್ಗೆ ವಾಪಸ್ ಕೊಡ್ಬೇಕಲ್ಲ, ಅದಕ್ಕೆ ಅಳತೆ ಮಾಡ್ಕೊಂಡು ಹೋಯ್ದಿ. ಅಯ್ಯೋ ಶಿವನೇ, ನಿನ್ ಗಂಡ ಇಷ್ಟು ಸಮಾನತೆನಾ? ಬ್ಯಾಡ್ ಬಿಡವಾ ಹಾಲ್. ಅಲ್ಲ ಆಂಟಿ, ಬರ್ರಿ ಕೊಡ್ತೀನಿ. ಬ್ಯಾಡ್ ಕಣವ. ಮತ್ತೆ ನೆಕ್ಸ್ಟ್ ಟೈಮ್ ಎಲ್ಲಿ ನಿಂತು ತಗೊಂಡೋಗಿರ ಅಲ್ಲೇ ತಗೊಂಡೋಗಿ ಅಂದ್ರೆ ಏನ್ ಮಾಡ್ಲಿ ನಾನು? ನನ್ನ ಗಂಡನ ಸಮಾನತೆಗೆ ಯಾರು ನನ್ನ ಜೋಡಿ ಮಾತಾಡಂಗಿಲ್ಲ, ಹಂಗಾಯ್ಬಿಡಿದೆ. ಇವಳೇ ಬಾ. ಅನ್ನ ರೆಡಿ ಆಯ್ತು, ಈಗ ಸಾಂಬಾರ್ ಮಾಡು. ಸರಿ ರೀ, ನಾಳೆ ನಾನು ನನ್ನ ಫ್ರೆಂಡ್ಸನ್ನ ಕಳಿಸ್ತೀನಿ ಮನೆ. ಇವಾಗ ಯಾಕೆ? ಅದೇ ಸಮಾನತೆ. ಸರಿ. ಅಂದ್ರೆ ಅವತ್ತು ನೀವು ಅಡುಗೆ ಮಾಡಬೇಕು, ನಾನು ಅವ್ರ ಜೋಡಿ ಕುತ್ಕೊಂಡು ತಿಂತೀನಿ. ಹಾ ಸರಿ, ಸಮಾನತೆ. ನೀ ಹೆಂಗ್ ಟ್ರೀಟ್ ಮಾಡಿದ್ಯಾ ನನ್ನ ಫ್ರೆಂಡ್ಸನ್ನ, ನಾನು ಹಂಗೆ ಟ್ರೀಟ್ ಮಾಡ್ತೀನಿ. ಅಯ್ಯೋ, ನೀವು ಹೇಳ್ದಂಗೆ ಮಾಡುವಂತ ವ್ಯಕ್ತಿ. ನಾ ಏನಾದ್ರೂ ಕರ್ಸಿ ನನ್ನ ಮರ್ಯಾದೆ ನಾನೇ ತಕ್ಕೋಬೇಕಾಗುತ್ತೆ. ಬೇಡ ಬಿಡು.